ಹೊಸ ವರ್ಷದಾಗ ಹೊಸ ಹಬ್ಬ ಮಕರ ಸಂಕ್ರಾಂತಿ ನೋಡಿ ಸ್ನೇಹಿತರೆ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹೊಸ ವರ್ಷದಾಗ ಮೊದಲನೇ ಹಬ್ಬ ನೋಡಿ, ಇದೆಲ್ಲ ಭೋಗಿ ಹಬ್ಬ ಅಂತೇಳಿ ಮತ್ತು ಸಂಕ್ರಾಂತಿ. ಇವತ್ತು ನಮ್ಮ ಊರಲ್ಲಿ ಭೋಗಿ ಸ್ನೇಹಿತರೆ, ನಾಳೆ ಸಂಕ್ರಾಂತಿ ನೋಡಿ. ಇವತ್ತು ಇವತ್ತು 14ನೇ ತಾರೀಕಿಗೆ ಬರ್ತೀರಿ ಹೊಸ ವರ್ಷನಾಗ ಹೊಸ ಹಬ್ಬ ಮಕರ ಸಂಕ್ರಾಂತಿ ಹಬ್ಬ. ಇವು ಎಲ್ಲರೂ ಎಷ್ಟೆಲ್ಲ ಎಳ್ಳಮಸಿ ಆಚರಿಸ್ತೀವಿ ರೀ. ನಮ್ಮ ಕಡೆ ಎಲ್ಲ ನಾವು ಎಳ್ಳಮಸಿ ಆಚರಿಸ್ತೀವಿ ಹೊಲಕ್ಕೆ. ಈಗೆಲ್ಲ ಒಂದೊಂದು ಕಡೆ ಈಗ ಆಚರಿಸ್ತಾರೆ ಸ್ನೇಹಿತರೆ. ಇನ್ನೊಮ್ಮೆ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಜೀವನದಲ್ಲಿ ಕೈ ಘಟನೆ ಹೋಗಿ ಸಿಹಿ ಘಟನೆ ಬರಲಂತ ದೇವರಲ್ಲಿ ಕೇಳ್ಕೊಳ್ತೀವಿ. ಬರ್ರಿ ಇವತ್ತು ನೋಡಿ ಹೆಂಗಿರ್ತಂತ ನೋಡ್ಕೊಂಬರ್ರಿ. ಹಾಯ್ ನನ್ನೆಲ್ಲ ಫ್ಯಾಮಿಲಿ, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ? ನಾನು ಕೂಡ ಆರಾಮದಿರಿ. ಬೆಳಗ್ಗೆ ಯಾಕೆ ಅಕ್ಕ ಬುಕ್ ಹೊಡ್ಕೊಂಡು ಕುಂತ ಅಂತ ವಿಚಾರ ಮಾಡಕತ್ತಿರ್ಬೇಕು. ಇವತ್ತು ತಾರೀಕು 14 ರೀ. 15ನೇ ತಾರೀಕಿಗೆ ನಮ್ಮ ಸಬ್ಸ್ಕ್ರೈಬರ್ ಮಗಂದು ಒಬ್ರದ್ದು ಬರ್ತಡೇ ಐತೆ. ಅವ್ರು ವಿಶ್ ಮಾಡಿದ್ರಂತ ಎದ್ದುಗಾನೆ ಮಾರಿ ತಕ್ಕೊಂಡು ವಿಡಿಯೋ ಮಾಡಾಕತ್ತೀನಿ ರೀ. ಇನ್ನೂ ಕಾಲತ್ತಿರೋದಿಲ್ಲ. ಟೈಮು 5:30 ಆಗೈತ್ರಿ. ಬರ್ರಿ ಸ್ನೇಹಿತರೆ, ಯಾರು ಏನಂತ ನಿಮಗೆಲ್ಲ ಹೇಳ್ತೀನಿ. 15ನೇ ತಾರೀಕಿಗೆ ಐತ್ರಿ ಈ ವಿಡಿಯೋ. 14ಕ್ಕೆ ನಾನು ವಿಡಿಯೋ ಮಾಡಿಟ್ಕೊಂಡೆ ಅಂದ್ರೆ 15ನೇ ತಾರೀಕಿಗೆ ಅವ್ರು ಬರ್ತಡೇ ದಿನ ವಿಶ್ ಮಾಡ್ದೆ ಸ್ನೇಹಿತರೆ. ಅದಕ್ಕೆ ಇವತ್ತು ನೋಡಿ ನಾಳೆ ಬರ್ತಿರ್ತೈತಿ, ನಿಮ್ಗೆ ಗೊತ್ತಿರ್ತೈತಿ ರೀ. ಹಾಯ್ ಸಾವಿತ್ರಿ ಸೀಸ್, ನನ್ನ ಮಗನ ಅಕ್ಷಯ್ ಪಿ ವಾಲಿಕಾರ್ 15/1 ಬರ್ತಡೇ ಇದೆ ಅಕ್ಕ, ನೀವು ವಿಶ್ ಮಾಡಿ ಪ್ಲೀಸ್ ಅಂತ ಕೇಳ್ಕೊಂಡಿರಿ. ಅದಕ್ಕೆ ಯಾಕೆ ಪ್ಲೀಸ್ ಅಂತ ಕೇಳ್ತೀರಿ? ಮಾಡ್ತೀನಿ ಸಿಸ್ಟರ್. ಇವರು ಸಿಸ್ಟರ್ ಹೆಸರು ಗಂಡ್ಮಕ್ಳ ಐಡಿ ಐತ್ರಿ, ಅದು ಗೊತ್ತಿಲ್ಲ. ಶರಣು ಬಸವ ಏನೈತ್ರಿ ಐಡಿ. ಅಕ್ಷಯ್ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಕಂದ. 100 ಕಾಲ ಚೆನ್ನಾಗಿ ಬಾಳಪ್ಪ. ಮತ್ತು ನೀ ಜೀವನದಾಗ ಏನು ಅಂದ್ಕೊಂಡಿರ್ತಿಯಲ್ಲ ಅದೆಲ್ಲ ಯಶಸ್ವಿ ಆಗಲಂತ ದೇವರಲ್ಲಿ ನಾ ಕೇಳ್ಕೊತೀನಿ. ಸ್ನೇಹಿತರು ನೋಡ್ರಿ, ನೀವು ಎಲ್ಲರೂ ಅಕ್ಷಯ್ ಪುಟ್ಟಾಗ ವಿಶ್ ಮಾಡ್ರಿ. ಎಷ್ಟು ಮಂದಿ ವಿಶ್ ಮಾಡ್ತೀರಂತ ಕಾಯ್ತಿರ್ತೀನಿ ರೀ. ಯಾರದೇ ಬರ್ತಡೇ ಇಲ್ಲಿ ವಿಶ್ ಮಾಡ್ಬೇಕ್ರಿ, ಒಳ್ಳೇದಾಗಲಿ. ಒಟ್ಟು ಎಷ್ಟು ಮಂದಿದ ಆಶೀರ್ವಾದ, ನನ್ನ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ ಆಶೀರ್ವಾದ ಅಕ್ಷಯ್ ಮ್ಯಾಗ ಇರ್ಲಿ ಅಂತ ನಾನು ಎಲ್ಲರ ತಾಕೋ ಕೇಳ್ಕೊತೀನಿ. ಎಲ್ಲರೂ ಆಶೀರ್ವಾದ ಮಾಡಿರಿ ಅಲ್ಲೇ ಕುಂತ್ಕೊಂಡ. ನಿಮ್ಮ ಯಾರಾದರೂ ಮಕ್ಕಳು ಬರ್ತಡೇ ಇದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ. ನಾನು ಖಂಡಿತ ವಿಶ್ ಮಾಡ್ತೀನಿ. ವಿಡಿಯೋ ಮೂಲಕ ನಾವು ವಿಶ್ ಮಾಡ್ತೀನಿ ನೋಡಿ. ಅದೇ ಒಂದು ಆಗುತ್ತೆ ಸ್ನೇಹಿತರೆ. ಮತ್ತೇನು ನಮ್ಮ ಕೈಲೇ ಬರ್ತಡೇ ಗಿಫ್ಟ್ ಕೊಡೋದು ಆ ಥರ ಆಗಲ್ಲ, ಅದೊಂದು ಬೇಜಾರಾಗುತ್ತೆ. ಏನೋ ಮುಂದೆ ಬರೋ ದಿನಗಳಲ್ಲಿ ಕೊಡೋ ಶಕ್ತಿ ಆ ದೇವ್ರು ಕೊಳ್ಳಿ. ಇವಾಗ ನೋಡ್ತಿಲ್ಲ, ಇರೋ ಪರಿಸ್ಥಿತಿಯಾಗಿ ಯಾವುದು ಗಿಫ್ಟ್ ಕೊಡೋಕ್ಕಾಗಲ್ಲ. ಕೊಡ್ಬೇಕ್ರಿ ಬರ್ತಡೇ ವರ್ಷಕ್ಕೊಮ್ಮೆ. ಆದರೆ ನಾವು ಸಣ್ಣರಿದ್ದಾಗ ಯಾವ ಬರ್ತಡೇ ಮಾಡ್ಕೊಳೋದು ಇದ್ದಿದ್ದಿಲ್ಲ ಸ್ನೇಹಿತರೆ. ನಮ್ಮ ಹೊಸಕೋಟೆ ಸಿಸ್ಟರು ನಾ ಹಿಂಗೆ ಡಬಲ್ ಮೀನಿಂಗ್ ಮಾತಾಡಿದ್ರೆ ಇಷ್ಟಪಡ್ತಾರೆ. ಬರ್ತಡೇ ಇದನ್ನೆಲ್ಲ ಇಂಥ ಮಾತು ಭಾಳ ಇಷ್ಟ ಆಗ್ತಾವಂತ್ರಿ. ಹೊಸಕೋಟೆ ಅಂದರೆ ಬೆಂಗಳೂರು ಹಚ್ಚಿಕಾಗುತ್ತಲ್ಲ, ಆ ಕಡೆ ಕನ್ನಡ ಮಾತು, ನಮ್ಮ ಮಾತು ಗೊತ್ತಾಗಲ್ಲ. ಒಂದು ವಿಡಿಯೋ ಸರಿ ನೋಡ್ಯಾರ ಅವ್ರು ಮೊದಲು. ಇವಾಗ ಅರ್ಥ ಆಗ್ತದೆ ಸಿಸ್ಟರ್ ನಿಮ್ಮ ಮಾತು ಅಂತಿರ್ತಾರೆ. ಮತ್ತು ಪಲ್ಯ ಗಿಲ್ಲೆ ಮಾಡಬೇಕು ಅಂತಿರ್ತೀನಿ ರೀ ನಾನು. ಇನ್ನೇಗಾರ ನೋಡಿ ಬರ್ತಡೇ ಇಂಥ ಮಾತು ಇಷ್ಟಪಡ್ತೀರಿ. ಬರ್ರಿ, ನಾನು ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ಸಿಗೋಣ. ನೋಡಿ, ನನ್ನೆಲ್ಲ ಹೊಸ ಚಾನಲ್ ವ್ಯೂವರ್ಸ್ಗಳು ಗೊತ್ತಿರೋರು ಗೊತ್ತಾಗುತ್ತೆ. ನಮ್ಮ ಮನೆಯಿಂದ ಬೀರಪ್ಪನ ಗುಡಿ ಐತೆ ಅನ್ನೋದು. ಗೊತ್ತಿಲ್ಲದವರು ಎಲ್ಲರೂ ದರ್ಶನ ಮಾಡ್ಕೋರಿ. ರಾತ್ರಿ 11 ಗಂಟೆ ಆಗೈತೆ ನೋಡಿ ಸ್ನೇಹಿತರೆ. ಇವಾಗ ಕೆಲಸ ಮುಗೀತು. ಎಲ್ಲ ನೀರಿನ ಗುಂಡಿಗೆ ಪ್ಲೇಟು ಎಲ್ಲ ತಿಕ್ಕಿನಿ. ಇವತ್ತು ಬಟ್ಟೆ ಒಗಿದಾಗಿಲ್ಲ ರೀ. ಯಾಕಂದ್ರೆ ಎಲ್ಲ ಸಾವಿತ್ರಿ ಲೈಫ್ ಸ್ಟೈಲ್ ಚಾನಲ್ದ ನೋಡಿರ್ತೀರಿ. ಮುದ್ದೆ ಬಳಕೆ ಹೋಗಿದ್ದೆ. ಎಲ್ಲನೂ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಇನ್ನು ಬಟ್ಟೆ ಬಾಂಡೆ ಎಲ್ಲ ಇಟ್ಟು ಹಿಂದೆಲ್ಲ ಗಜಿ ಬಿಜಿ ಇಟ್ಟಿನಂದ್ರೆ ತಲೆ ಮುಂಜಾನೆ ತಿರುಗಿದಂಗತ್ತೆ ರೀ. ಕೆಲಸ ಇದ್ರೆ ನಿದ್ದೆ ಬರಲ್ಲ ಸ್ನೇಹಿತರೆ. ಆಗೋದು ಸ್ವಲ್ಪ ಕೆಲಸ ಆದ್ರೆ ನಿದ್ದೆ ಬರುತ್ತೆ. ಬಟ್ಟೆನೂ ಒಗಿಬೇಕಂತ ಸಾಬೂನು ಪಡೆಗೆ ಎದ್ದಿದೆ. ಲೇಟ್ ಆಗುತ್ತೆ. ಇವಾಗ 11 ಆಗೈತಿ. ಬಟ್ಟೆ ಒಗ್ಯಾಕತ್ತೀನಿ ಅಂದ್ರೆ ಇದು 12 ಗಂಟೆ ಆಗುತ್ತೆ. ಬ್ಯಾಡ್ ಅಂತೇಳಿ ಆ ನೀರಿನ ಗುಂಡಿಗೆ ಎಲ್ಲ ತಿಕ್ಕಬೇಕು. ಭಾಳ ದಿನ ಆಗೈತೆ ತಿಕ್ಕಿದ್ದಿಲ್ಲ. ತಿಕ್ಕೊಂಡೆ, ಕೊಡಗಳು ತಿಕ್ಕೊಂಡೆ. ನೀರು ಬಂದಿಲ್ಲ ರೀ. ಈಗ ಕುಡಿಯೋಕೆ ನೀರಿಲ್ಲ ಸ್ನೇಹಿತರೆ. ನೀರಿನೊಂದು ದೊಡ್ಡ ಒಡಬಡಿ ಆಗೈತೆ ನೋಡಿ. ಇವಾಗ ಕುಡಿ ನೀರು, ಸೋಳು ನೀರು ಬರ್ತಿದ್ವಿ 2 ದಿನಕ್ಕೆ 3 ದಿನಕ್ಕೆ ತುಂಬಿಡ್ತಿದ್ವಿ, ಕುಡಿತಿದ್ವಿ. ಎಲ್ಲ ಮುಟ್ಟಕ್ಕೆ ಹೋಗಿ ಬಂದಿಂದ ಕುಡಿ ನೀರು ಬಂದಿಲ್ಲ, ಸೋಳು ನೀರು ಬಂದಿಲ್ಲ ನೋಡಿ. ಏನು ಮಾಡೋದು? ಇಷ್ಟು ಗುಂಡಿಗೆ ಕಳಿಸಿ ಕೊಡ ತಿಕ್ಕಿನ್ರಿ ಇವನು. ಹೊಸ ಚಾನಲ್ಗೂ ಎಲ್ಲರೂ ಚಂದ ಸಪೋರ್ಟ್ ಮಾಡಾಕತ್ತೀರಿ. ಖುಷಿ ಆಗುತ್ತಾ.
ಹೊಸ ಚಾನಲ್ ನೋಡೋರು ಹಳೆ ಚಾನಲ್ ನೋಡಿಲಿಕ್ಕೆ ಹಳೆ ಚಾನಲ್ಗೆ ವಿಸಿಟ್ ಮಾಡಿ, ಹಳೆ ಚಾನಲ್ ನೋಡೋರು ಹೊಸ ಚಾನಲ್ ನೋಡೋಕ್ಕೆ ಹೊಸ ಚಾನಲ್ಗೆ ವಿಸಿಟ್ ಮಾಡಿ. ಇವೆಲ್ಲ ಬಾಂಡೆನೂ ತಿಕ್ಕಿ ನೋಡಿ ಸ್ನೇಹಿತರೆ, ಇಷ್ಟು ಬಾಂಡೆ ಇದ್ದು ರೀ. ಬೆಳಗ್ಗೆ ಯಾವಾಗ ಆತ ಹೇಳ್ರಿ, ಬೆಳಗ್ಗೆ ಮಕ್ಕಳು ಸ್ಕೂಲಿಗೆ ಕಳ್ಸೋರಾಗನೇ ಒಂದು ದೊಡ್ಡ ಕಷ್ಟ ಆಗಿಬಿಡುತ್ತೆ. ಏನಂತಾರೆ ಎಲ್ಲರೂ, ಇದೇ ಕೆಲಸ ನೀರು ಇಷ್ಟೇ ನೋಡಿ, ಮುಂಜಾನೆ ನೀರು ತುಂಬ್ಕೊಂಬರ್ಬೇಕು ರೀ, ಕುಡಿಯೋಕೆ ಇಷ್ಟೇ ನೀರು ಇರೋದು. ಅದಕ್ಕೆ ಸುತ್ತಿಕ್ಕಿಟ್ಟೀನಿ ರೀ, ತರ್ತೀನಿ ರೀ ನಾಳೆ ಮುಂಜಾನೆ. ಎಷ್ಟು ಹೆಣ್ಮಕ್ಳು ಕೆಲಸ ಎಷ್ಟು ಮಾಡಿದ್ರು ಮುಗಿಯಲ್ಲ ನೋಡಿ. ಯಾಕಂದ್ರೆ ಶ್ರಾವಣ್ ಕುಮಾರ್ ಮಲ್ಕೊಂಡು ನೋಡಿ, ಅವರು 9:30 ಗಂಟೆ ಆಗಿತ್ತಾನ ಶ್ರಾವಣ್ ಕುಮಾರ್ 9ಕ್ಕೆ ಮುಕ್ಕೊಂಡಾನ. ಶ್ರಾವಣಿ ಇವಾಗಿನ ಸ್ವಲ್ಪ ಬಾತಾತ್ರಿ ಮುಕ್ಕೊಂಡು. ಇವಿಸು ಸೀರೆ ತಂದೀನಿ ರೀ, ಅದು ಮುದ್ದೆ ಒಳಗೆ ಹೋಗಿ ಆ ವಿಡಿಯೋದ ನೋಡ್ರಿ. ಇದು ಸೀರೆ ಆನ್ಲೈನ್ ಬಿಸ್ನೆಸ್ ಮಾಡಿ ಹಾಕಬೇಕು. ಪಿಕೋ ಮಿಷನ್ ಪಿಕೋ ದಾರ ತೋರಿಸೋದು ವಿಡಿಯೋ ಮಾಡ್ಬೇಕಂದೆ, ಆಗಲಿಲ್ಲ. ಎಲ್ಲನೂ ಮಾಡ್ಬೇಕಂತಿರ್ತೀನಿ ರೀ, ಯಾವುದು ಆಗಲ್ಲ. ಶ್ರಾವಣಿ ಹೋಮ್ವರ್ಕ್ ಬರೋದು, ಬುಕ್ಕ ಬ್ಯಾಗು ಇಲ್ಲೇ ಟವಡಿ ಸ್ನೇಹಿತರೆ ನೋಡಿ. ದಾರ ಯಾವ ಥರ ಪೋಣ್ಸಿನಂತ ಸುಮ್ಮ ನೋಡ್ಕೊಂಬರ್ರಿ. ಇದು ದಾರ ಪೋಣಿಸೋದು ಪಿಕೋ ಮಿಷನ್ ಬಗ್ಗೆ ಏನೋ ಮಾಹಿತಿ ಬೇಕಾರೆ ಕೇಳ್ರಿ, ವಿಡಿಯೋ ಮಾಡ್ತೀನಿ ಅಂತೀನಿ ರೀ. ಮಾಡೋಕ್ಕಾಗಲ್ಲ, ಅದು ನಾರ್ಮಲ್ ಮಿಷನ್ ಎತ್ತಿಟ್ಟು ನೋಡಿ ಎಲ್ಲ ವಜ್ಜಿದೆ ಸ್ನೇಹಿತರೆ. ನಾವು ಅಂದ್ಕೊಳೋದು ಒಂದು ಆಗೋದು ಇನ್ನೊಂದು. ಮತ್ತು ಬಟ್ಟೆ ಕಸ್ಟಮರ್ ನೋಡಬೇಕು, ಬಟ್ಟೆ ಗಿರಾಕಿ ನೋಡಬೇಕು. ಹಂಗಾಗಿ ಪಿಕೋ ಕಸ್ಟಮರ್ ಕೈಲೇ ಬೇಯಿಸ್ಕೊಂಡಿನಿ ಬರ್ರಿ. ನಾ ಬಂದು ಮುದ್ದಾಳಿಂತ ಮನೆ ಮುಂದೆ ಕುಂದ್ರಕ್ಕೆ ಅವರು ಬಂದರು, ಇನ್ನು ಪಿಕೋ ಹಾಕಿಲ್ಲ, ನೀನೇ ಹಾಕಿ ನೀನೇ ಉಟ್ಕೊಂಬಿಡು ಅಂದ್ರೆ ಸೀರೆ ಮನಸ್ಸಿಗೆ ಭಾಳ ನೋವಾಗಿಬಿಡ್ತು ಸ್ನೇಹಿತರೆ. ಅಲ್ರಿ, ನಾವೇ ಪಿಕೋ ಹಾಕಿ ನಮ್ಮ ತಾಕ ತೊಗೊಂಡಾರೆ. ಅವ್ರು ಏನಂದ್ರು, ನಿನ್ನೆ ಪಿಕೋ ಹಾಕಿ ನಂದು ಹಾಕಿಲ್ಲ, ಇನ್ನೂ ನೀನೇ ಪಿಕೋ ಹಾಕಿ ನೀನೇ ಉಟ್ಕೋ, ಅಲ್ಲೇ ನಾವು ಊರಿಗೆ ಹೋಗ್ಬೇಕು ಅಂತೇಳಿ ಹಿಂಗೆ ಅದರಾಡಕತ್ರು. ಇಲ್ಲಿ ಬರ್ರಿ ಅಂತೇ ಕರ್ಕೊಂಬಂದು ಅವ್ರನ್ನ ಕುಂದ್ರಿಸಿ ಪಿಕೋ ಹಾಕಿದೆ. ಕಾಲ ಮ್ಯಾಗ ನೀರು ಹಾಕೊಲಿಲ್ಲ ರೀ, ಮುದ್ದೆ ಒಳಗೆ ಹೋಗಿ ಬಂದು ಧೂಳುಗಾಲೇ ಕುಂತ ಹಂಗೆ ಪಿಕೋ ಹಾಕುಂತೆ. ಆದ್ರೆ ನಾವು ಅಷ್ಟ ಲಕ್ಷ್ಮಿ ಮ್ಯಾಗ ಧೂಳುಗಾಲೇ ಕುಂದ್ರಬಾರ್ದು, ಒದರಾಡಕತ್ತಲ್ಲ. ಹಿಂಗಾಗಿ ನಾನು ಇಲ್ಲಂತೆ ಹಂಗೆ ಬಂದು ಬಡಾಡ ಕಟ್ ಮಾಡಿ ಹೊಲ್ಕೊಟ್ರು ಕೊಟ್ರಾತವ್ರು ಅಂತ ಕುಂತ್ಯ. ಎಷ್ಟು ಕಾಡ್ಬೇಕು ಗೊತ್ತೇನು ರೀ, ಸೀರೆ ಸಿಕ್ಕೊಂಡು ಅವರು ಒಂದು ತಾಸು ಕುಂತು ನೋಡ್ರಿ. ಒಂದು 3:30-4 ಗಂಟೆ ಕುಂತಕ್ಕೆ 5-5:30 ತನಕ ಅದೇ ಆತು ರೀ. ಅವು 6 ಸೀರೆ ಪಿಕೋ ಹಾಕೀನಿ ರೀ, 90 ರೂಪಾಯಿ. ಏನು ಮಾಡೋದು ನೋಡಿ, ಎಲ್ಲ 1 ರೂಪಾಯಿಗೂ ಒಮ್ಮೊಮ್ಮೆ ಪಿರಿ ಆಗಿರ್ತೀವಿ ರೀ, ಬೇಕೇ ಬೇಕು. ಅದು ಬಿಟ್ಟರೆ ಏನು ಮಾಡೋದು, ಅದಿಟ್ರೆ ಬಿಟ್ಟು 90 ರೂಪಾಯಿ ಬಿಟ್ಟು ಏನು ಮಾಡೋದನ್ನು ಸುಮ್ಮರಿದ್ರಿ. ಅದರ ಜೀವ ತಿನ್ನೋದು ಹೊಲಿಬಾರ್ದು ರೀ. ದಾರ ಒಳಗೆ ಸೀರೆ ಸಿಕ್ಕೊಂಡ್ಬಿಟ್ಟಿತ್ತು, ಮತ್ತು ಹುಚ್ಚಿ ಎಲ್ಲ ಬಿಚ್ಚಿ ಮತ್ತು ತೆಗೆದು ಅವ್ರವಾಗ ಏನಾಕತ್ರು, ಇವ್ವ ನೀನು ಭಾಳ ಜೀವ ತಿಂದು ಏನು ಮಾಡಿದೆ ಪಾಪ, ನೀ ಅದೇ ಮುದ್ದೆ ಭಾಳ ಅಂತ ಬಂದು ಕುಂತಿದ್ದಿ, ಒದರಾಡಿಬಿಟ್ಟೆ ನಾನು, ನೀನು ಹಂಗೆ ಪಿಕೋ ಹಾಕಕ್ಕೆ ಕುಂತಿ, ಹೋಗಿ ಕಾಲ ಮೇಲೆ ನೀರು ಹಾಕ್ಕೊಂಬ ಮೊದಲು ಅಂತಂದ್ರೆ, ಮತ್ತು ಹೋಗಿ ಕಾಲ ಮೇಲೆ ನೀರು ಹಾಕ್ಕೊಂಬಂದು ಮಾಡಿ ಕುಂತೀನಿ ರೀ. ಬೀರಾಪ್ ಮುತ್ಯಾಗ ಎಲ್ಲ ಸರಿ ಹೋತ್ರಿ. ಹಂಗೆ ನೋಡಿ ಸ್ನೇಹಿತರೆ, ಏನು ಮಾಡೋದು. ಮತ್ತು ಅವಾಗ ನೀಯೇ ಮಾಡಿ ಬಿಡತ್ತಿ, ನಾ ಹಾಕೋರಾಗ ನಾ ಶಿಕ್ಷಿನ ಅಂತೇಳಿ ನನ್ನ ಮ್ಯಾಗ ತಪ್ಪು ಹಾಕ್ಕೊಂಡಿನಿ ರೀ. ಆಟ ಆದ್ರೂ ಏನು ಮಾಡ್ಬೇಕ್ರಿ, ಕಸ್ಟಮರ್ ಬೇಕಂದ್ರೆ ಹಾಕ್ಕೊಲೇಬೇಕ್ರಿ. ನಾವು ಎಷ್ಟು ಕಸ್ಟಮರ್ ಮ್ಯಾಗ ತಾಳ್ಮೆನಿಂದ ಇರ್ತೀವಿ. ಬಟ್ಟೆ ಗಿರಾಕಿ ಆಗಿರ್ಬೋದು, ಟೈಲರಿಂಗ್ ಆಗಿರ್ಬೋದು, ಕಸ್ಟಮರ್ನ ಹಚ್ಕೋಬೇಕು ರೀ. ಮೊದಲು ಕಸ್ಟಮರ್ ಮನಸ್ಸು ಗೆಲ್ಲಬೇಕು ನೋಡಿ. ಗೆದ್ವಿ ಅಂದರೆ ಎಲ್ಲನೂ ಸುಲಭವಾಗುತ್ತೆ. ಟೈಮ್ ನೋಡಿ 11 ಗಂಟೆ ಆಗೈತೆ. ಇನ್ನು ಮುಗಿತ್ರಿ, ಇನ್ನು ಮುಕ್ಕೊಳ್ಳೋದು ಲೇಟ, ಹೇಳೋದು ಜಲ್ದಿ. ಇನ್ನು ಮಾಡೋಕ್ಕಾಗಲ್ಲ ರೀ. ಇಲ್ಲ ಬಾಂಡೆ ಬಟ್ಟೆ ಸಾಬೂನು ಪುಡಿಯಾಗಿದೆ, ಒಗಿದಾಲಿಲ್ಲ. ಬಾಂಡೆ ಮಾತ್ರ ಉಸು ತಿಕ್ಕೀನಿ, ನೀರಿನ ಕಾಸು ಗುಂಡಿಗೆ ಅವೆಲ್ಲ ತಿಕ್ಕಿ. ನಮ್ಮ ಮನೆಯಿಂದ ಬೀರಪ್ಪ ಮುತ್ಯಂಗೆ ಗುಡಿ ಐತಂದೆಲ್ಲ ತೋರಿಸ್ತೀನಿ. ನಮ್ಮ ಮನೆ ಹೊಸ ವಿವರ್ಸ್ಗಳು ನೋಡಿರಿ, ಈ ಥರ ಇದೆ ಅಡುಗೆ ಮನೆ, ಪಡ್ಸಾಲಿನ ಈ ಥರ ಇದೆ. ಹಳೆ ಚಾನಲ್ದಾಗ ಮಾನ್ಯ ಒಬ್ಬರು ಸಿಸ್ಟರು ವಿಡಿಯೋ ಹೋಮ್ ಟೂರ್ ಮಾಡಿರಿ ಸಿಸ್ಟರ್ ಅಂತ ಕಮೆಂಟ್ ಮಾಡಿದ್ರಿ. ನಾನು ಹೋಮ್ ಟೂರ್ ಆಗಾಳೆ ಮಾಡೀನಿ ರೀ. ಈ ಮತ್ತು ವರ್ಷ ಮ್ಯಾಗಾತು, ವರ್ಷ ಮ್ಯಾಗ 1-2 ತಿಂಗಳಲ್ಲಿ ಮಾಡೀನಿ. ನಾವು ಹೋಮ್ ಟೂರ್ ಮಾಡೋಕೆ ಏನು ನೋಡಿದ್ವಿ, ಈ ಕಡೆ ಬಂದ್ರೆ ಇಷ್ಟು ಕಾಣುತ್ತೆ, ಈ ಕಡೆ ಬಂದ್ರೆ ಇದು ಅಡುಗೆ ಮನೆ ಬಾಗಿಲು. ಮಾಡ್ತೀನಿ ರೀ ಖಂಡಿತ. ಇನ್ನೂ ಹೊಸ ವ್ಯೂವರ್ಸ್ಗಳಿಗೆ ಮನೆ ನೋಡೋ ಆಸೆ ಇತ್ತಂದ್ರೆ ಹೋಮ್ ಟೂರ್ ಮಾಡಿರಿ ಅಂತ ಕಮೆಂಟ್ ಹಾಕ್ರಿ, ಮಾಡ್ತೀನಿ. ಈ ಚಾನಲ್ದಾಗೂ ಏನು ಮಾಡ್ಬೇಕು ರೀ, ಯಾವ್ದು ಮಾಡಬೇಕು ಯಾವ್ದು ಬಿಡಬೇಕು ಒಂದು ತಿಳಿತಾ ಇಲ್ರಿ ಕೆಲಸ. ಹನ್ನೊಂದಾದ್ರೂ ಇನ್ನೂ ನಿದ್ದಿಲ್ಲ ನೋಡಿ, ಎಲ್ಲರೂ ಮಲ್ಕೊಂಡಾರ, ಒಂದೊಂದು ದಮ್ ನಿದ್ದೆ ಆಗಿರ್ತೈತೆ ರೀ ಎಲ್ಲರದು. ಬರ್ರಿ ನಮ್ಮ ಮನೆಯಿಂದ ಬೀರಪ್ಪ ಮುತ್ಯನ ಗುಡಿ ಐತೆ ಅಂತ ಹೇಳಿನೆಲ್ಲ ತೋರಿಸ್ತೀನಿ ನಿಮಗೆ. ನೋಡಿ ಸ್ನೇಹಿತರೆ, ನಿನ್ನೆ ವಿಡಿಯೋದಾಗ ಹೇಳಿದ್ದು ನಾನು ದಿನ ಸ್ವಲ್ಪ ಜಲ್ದಿ ಹೇಳ್ಬೇಕ್ರಿ ಅಂತೇಳಿ. ಇವತ್ತು ಸ್ವಲ್ಪ ಜಲ್ದಿ ಇದ್ದೀನಿ ರೀ, 6ಕ್ಕೆ ಇದ್ದೀನಿ. ನಾಳೆಗೆ ಒಂದು ಸ್ವಲ್ಪ 5:30 ಮತ್ತು 6 ಗಂಟೆ. ದಿನ ಸ್ವಲ್ಪ ಜಲ್ದಿ ಹೇಳ್ಬೇಕು ಸ್ನೇಹಿತರೆ. ಲೇಟಾಗಿ ಎದ್ರೆ ನಮ್ಮ ಕೆಲಸ ಆಗಲ್ಲ. ನೀನು ರಾತ್ರಿ ಲೇಟಾಗಿ ಮುಕ್ಕೊಂಡೆ. ಹಾಯ್ ಮಾಡಪ್ಪಾಜಿ, ಮುಕ್ಕೋಗಪ್ಪ, ಏನೋ ತಂಡಾಯ್ತು, ಈಗ 6 ಆಗೈತು, ಮುಕ್ಕೋ. ಯಾಕ ಮೇಡಮ್ ಓದಲ್ಲ?
ರಾತ್ರಿ ಎಲ್ಲ ಆಲ್ಮೋಸ್ಟ್ ಬಾಂಡೆ ಅದ ತಿಕ್ಕಿಟ್ಟು ಸ್ನೇಹಿತ ನೋಡ್ತಿರ್ಬೇಕು. ಇನ್ನು ಹಿಂದೆ ಅಂಗಳ ಕಸ ಹೊಡೆದು ಮನೆ ಕಸ ಹುಡುಗೋದು, ನೀರು ತುಂಬ್ಕೊಂಬರ್ಬೇಕು. ಬೀರಪ್ಪ ಮುತ್ತನ ದರ್ಶನ ಮಾಡ್ಬರ್ರಿ. ಎಲ್ಲರೂ ಬೀರಪ್ಪ ಮುತ್ತನ ದರ್ಶನ ಮಾಡ್ಕೋರಿ ಸ್ನೇಹಿತರೆ. ನನ್ನ ದರ್ಶನ ಆಗೈತಿ. ಇದೆಲ್ಲ ಕಸ ಹುಡಬೇಕು. ಬಟ್ಟೆ ಇಟ್ಟಿನ್ರಿ, ನೀನು ಬಟ್ಟೆ ಹಾಲಿಲ್ಲ. ರಾತ್ರಿ ಎಲ್ಲ ಮುಸುರು ತಿಕ್ಕೊಂಡು ಅದು ಅಕ್ಷಯ್ ಬರ್ತಡೇಕ್ಕೆ ವಿಶ್ ಮಾಡಿದ್ದೇನೆ ರೀ. ಮತ್ತು ಸಿಗ್ತೀನಿ ರೀ ನಿಮಗೆಲ್ಲ ಕ್ಲೀನ್ ಮಾಡ್ಕೊಂಡು. ಅಪ್ಪ ಇಲ್ಲಿ ನೋಡ್ರಿ, ಈಗ ಅಪ್ಪಾಜಿ ನೋಡ್ರಿ ಮುಕ್ಕೋಗ ನೋಡಿ. ಅಲ್ಲೇ ಅಂಗಳೆಲ್ಲ ಕಸ ಗುಡ್ಸೀನಿ, ರಂಗೋಲಿ ಹಾಕೀನಿ, ಮನೆ ಕಸ ಗುಡ್ಸೀನಿ. ಅಲ್ಲಿ ಬಾಲ ಮಂಗ್ಯ ಬಂದೈತೆ ನೋಡಿ ಸ್ನೇಹಿತರೆ. ಓಡ್ರಿ ಅಂತ ನೋಡಿ ಟಕ್ಕ ಮಂಗ್ಯ ನೋಡಕ್ಕೆ ಯಾವ ಕುಂತೈತೆ ನೋಡಿ ಸುಮ್ಮನೆ. ನಮ್ಮ ಸಜ್ಜದ ಅಂತ ಆ ಕಡೆ ಪುಟ್ಟಕ್ಕರ ಸಜ್ಜದ ನಿಂತ ಹಾರಿ ಪುಟ್ಟಕ್ಕರ ಕಾಂಪೌಂಡ್ ಮ್ಯಾಗ ಹೋಗಿ ಅಲ್ಲಿ ಕುಂತೈತೆ ನೋಡಿ. ಏ ಬಾ ಚಿನ್ನಪ್ಪ ಜಾಕ ಮಾಡ್ಬಾ. ಬಾಲ ಮಂಗ್ಯ ಐತೆ ಎಲ್ಲ ಕೂತೈತೆ. ಕರ್ಕಾಳಿ ಕೊಡ್ರಿ, ಕರ್ಕಾಳಿನ ರೊಟ್ಟಿ ಕೊಡ್ಬೇಕು ಪಾಪ. ಒಂದು ರೊಟ್ಟಿ ಕೊಡು ಪುಟ್ಟಿ, ತೊಗೊತ ನೋಡೋಣ. ತಗೊಂಬ. ಏಯ್ ರೊಟ್ಟಿ ತಗೊಂಬ ಅಂದ್ರು ಹೊಡಿತೀಯಾ? ಏನು ಹೋಗದಿ? ರೊಟ್ಟಿ ಕೊಡು, ರೊಟ್ಟಿ. ತೊಗೊಂಡು ತಿನ್ನಕಾಯ್ತು ಪುಟ್ಟಿ. ಪುಟ್ಟ ರೊಟ್ಟಿ ಕೊಡು, ಒಂದು ರೊಟ್ಟಿ ತಮ್ಮ ನೋಡೋಣ. ಚಿನ್ನ ಮನೆ ರೊಟ್ಟಿ ತಂಬು. ರೊಟ್ಟಿ ತದ ಚಿನ್ನ ನಮ್ಮ ಮನೆ ಅಂದು ಕೊಡು. ಆ ಕಾರಿ ತಂಬಾರ ಒಂದ ಕಾರಿ. ರೋಬಿ ತೋರ್ಸ್ ನೋಡೋಣ. ತಿನ್ನೋದ್ ಬಂದು ಹಾಡಿಸಿದ ಅದಕ್ಕೆ. ರೊಟ್ಟಿ ತಿನ್ನುತ್ತಿಲ್ಲ ಪುಟ್ಟಿ ಅದು. ಪುಟ್ಟಾಗ ರೋಬಿ ತೋರಿಸ್ತಾರ ಮ್ಯಾಗಿಗೆ ಹಾರ ಸರಿಂದಕ್ಕ. ರೋಬಿ ತೋರ್ಸಕತ್ತಿ ಏನು? ಆ ರೊಟ್ಟಿ ಪುಟ್ಟಿ ಇನ್ನೊಂದು ಬಿಸ್ಕಿಟ್ ಹೋಗಿ ತಗೋತ ನೋಡೋಣ. ಬಿಸ್ಕಿಟ್ ಹೋಗಿ ಇನ್ನೊಂದು. ರೊಟ್ಟಿ ತಗೊಂಡವಲ್ದು. ಏ ಕರ್ಕಾಳಿ ಕೊಳ್ಳೆ ಆದ್ರೆ ಕೈಯಾಗ ಬಂತವ. ಕರ್ಕಾಳಿ ತಕ ಬಂತ ಸೀದಾ. ಏ ಬರ್ರಿ ಜಕ ಮಾಡ್ಬೇಡ, ಸಾಲ ಟೈಮ್ ಆಗುತ್ತವ. ರೊಟ್ಟಿ ತೊಗೊಂಡು ಪುಟ್ಟು ರೊಟ್ಟಿ ತಗೋತ್ ನೋಡಿ. ಯಾವುದು ಮ್ಯಾಗ ತಿನ್ನಕತ್ತು ಬಿಸ್ಕಿಟ್ ಹೋಗಿ ರೊಟ್ಟಿ ತಗೋತವ. ಹೋಗಿ ಬಿಸ್ಕಿಟ್ ಹೋಗಿ ಅದು ಆ ಕಡೆ ಮರ್ಯಾಕೆ ಕುಂತು ರೊಟ್ಟಿ ಚಿನ್ನೆ ಕೊಟ್ಟು ರೊಟ್ಟಿ ಹಂಗೆ ನೋಡು. ಅದು ಮುಡ್ಕೊಂಡು ದೊಡ್ಡತಿನಲ್ಲ. ದಡಪ್ಪ ಬಾರೋ ಮರ ಯಾಕೋ ಅದು ಆರಾಮಿರ್ತ. ಬಾ ನೀ ಆರಾಮದಿಲ್ಲ ಬಾ ಅಂತ ಹೆಚ್ಚಿ. ಅದೇ ಶೆಣೆ ಆಯ್ತು ನೋಡು. ಕುಂತ್ಕೊಂಡು ರೊಟ್ಟಿ ಹ್ಯಾಂಗೆ ಮುರು ಒಂದು ಕೈಲೇ ಒಂದು ಕೈಲೇ ತಿಂತೈತೆ ನೋಡಿ ಸ್ನೇಹಿತರೆ. ಅದು ನೋಡಿ ರೊಟ್ಟಿ ಹೆಂಗೆ ತಿಂತೈತೆ ನೋಡಿ. ರೊಟ್ಟಿ ಹೆಂಗೆ ತಿಂತೈತೆ ಒಂದು ಕೈಲೇ ಮುರ್ತೈತ್ರಿ, ಒಂದು ಕೈಲೇ ತಿಂತೈತೆ ನೋಡಿ. ಹಲ್ಲು ಇರ್ತಾರೆ ಅದಕ್ಕೆ ತುರ್ಸ್ಕೊಂಡು ಹೆಂಗೆ ತುರ್ಸ್ಕೊತೈತೆ ನೋಡಿ. ಅದು ಇನ್ನೇ ಬಾ ಈ ಬರ್ತೇ ಇಲ್ಲ ಪದೇ ಆಚೆ. ನಾನು ಮಳೆ ಬೇಕು ಅಂತ ಪಾರ್ಲು ಬರ್ಲಿಕ್ಕೆ ಬರಲ್ಲ. ಇವು ಸೌಂಡ್ ಹೆಂಗೆ ಮಾಡತ್ತೆ ನೋಡ್ರಿ. ಮಳೆ ಬಂದು ಸಣ್ಣ ನಂಗೆ ಯಾಕೆ ಹಾಕೊಂಡಿ ನೋಡಿ ಸ್ನೇಹಿತರೆ. ಟೈಮು 8 ಗಂಟೆ ಆಗೇ ಬಿಡ್ತು. ಶ್ರಾವಣಿ ಬಾ ಮ್ಯಾಚ್ ಇರುತ್ತೆ ಬಾ. ಬರ್ರಿ ಹೋಮ್ವರ್ಕ ಬರೀ ನೋಡಿ ಶ್ರಾವಣಿ. ಬಾರಿಗೆ ಹೆಂಗೆ ಹೋದಾರ ಹತ್ತಿ ತೆಗಿಡು ಅಂದ್ರೆ ಹಿಂದಿಂದು ಎಲ್ಲ ಕ್ಲೀನ್ ಆಗೈತೆ. ನೀರು ಒಲಿ ಎಲ್ಲ ಅರೈತವಿ.
ಇಂದ ಕಟ್ಟಿಗೆ ಮುರಿದು ಹಾಕ್ಬೇಕು. ನೀವು ಬ್ರಷ್ ಮಾಡ್ಬಾ ಆತಿಲ್ಲ ಹೋಮ್ವರ್ಕ ಇನ್ನೂ ಆಗಿಲ್ಲ. ಎಷ್ಟರ ಹೋಮ್ವರ್ಕ್ ಕೊಟ್ಟಿರ್ತಾರೆ ಅವ್ರು ನಿನಗೆ ಅಂತೀನಿ. ಶ್ರಾವಣ ನೋಡಿ ಸ್ನೇಹಿತರೆ, ಅನ್ನಕ್ಕೆ ಇಟ್ಟು ಶ್ರಾವಣ ಜಾಕ ಮಾಡ್ಸೊಂಬರಕ್ಕೆ ಹೋಗೀನಿ. ಎಲ್ಲ ಸೋರ್ಬಿಟ್ಟೈತಿ. ಇದಿಷ್ಟು ಕ್ಲೀನ್ ಮಾಡ್ಬೇಕು. ಅನ್ನ ಆಗೈತ್ರಿ, ಹೆಚ್ಚಿ ನೀರಾಗೆ ಸೇರ್ಬೇಕು ನೋಡಿ. ಈ ಕಡೆ ಹೆಸರು ಕಾಳು ಕುದಿಯಾಕೀನಿ, ಒಗ್ಗರಣೆ ಹಾಕಬೇಕು. ಈ ಕಡೆ ಅನ್ನ ಮಾಡೀನಿ. ಅನ್ನ, ಹೆಸರು ಕಾಳು, ಸಾಂಬಾರು ಐತ್ರಿ, ಶೇಂಗಾ ಸಾಂಬಾರು ನೀನು ರಾತ್ರಿ ಮಾಡಿದ್ದು. ಸದ್ಯ ಹೆಸರು ಕಾಳು ಪಲ್ಯ ಮಾಡಿ ಶ್ರಾವಣಿಗೆ ಜಾಕ ಮಾಡಿಸಿ ರೊಟ್ಟಿ ಮಾಡ್ಬೇಕ್ರಿ. 8:40 ಟೈಮು. ಬರ್ರಿ ರೊಟ್ಟಿ ಮಾಡಾಕ ಪಲ್ಯಕ್ಕೆ ಒಗ್ಗರಣೆ ಹಾಕಿ ಇಟ್ಟು ಕ್ಲೀನ್ ಮಾಡಿ ರೊಟ್ಟಿ ಮಾಡಾಕ ಮತ್ತೆ ಸಿಗ್ತೀನಿ ರೀ. ನೋಡಿ ಸ್ನೇಹಿತರೆ, ರೊಟ್ಟಿ ಮಾಡಾಕತ್ತಿ ಎಲ್ಲ ಕ್ಲೀನ್ ಮಾಡ್ಕೊಂಡು ರೊಟ್ಟಿ ಮಾಡಾಕತ್ತೀನಿ. ಸದ್ಯ ಶ್ರಾವಣಿ ಸ್ಕೂಲ್ ಹೋಗ್ತಾರ್ರಿ. ಹೆಸರು ಕಾಳು ಪಲ್ಯ ಮಾಡಿ ನೋಡಿ. ಒಂದು ಕಥ ಬಾರಮ್ಮ. ಬಿಸಿ ಬಿಸಿ ರೊಟ್ಟಿ, ಹೆಸರು ಕಾಳು ಪಲ್ಯ, ಅನ್ನ, ಸಾರನ್ನ ನೋಡಿ. ತೆಲಿಗೆ ಈ ಪಲ್ಯ ಮೇಲೆ ಮುಚ್ಚಬೇಕಿಲ್ರಿ, 5 ಮೇಲೆ ಇಟ್ಟು ಮೇಲೆ ಮುಚ್ಚಕ್ಕೆ ಹೋಗಿ ನೋಡಿ ಸ್ನೇಹಿತರೆ. ರೊಟ್ಟಿ ಬಡಿಯೋದು ಒಂಥರ ಖುಷಿ ಅಂತೀರಿ. ಈಗ ಅನ್ನ ರೀ, ಸಾಂಬಾರು, ಸಂಜೆನ ಸಾಂಬಾರು, ಹೆಸರು ಕಾಳು ಪಲ್ಯ ಇವತ್ತಿನ ಅಡಿಗೆ ಇಷ್ಟ ಐತೆ ನೋಡಿ ಸ್ನೇಹಿತರೆ. ನಮ್ಮ ಹಳ್ಳಿ ಕಡೆ ನಾಷ್ಟ ಕಮ್ಮಿನ ಮಾಡೋದು. ನಿನ್ನೆ ಪಲಾವ್ ಮಾಡಿದೆ, ಸೋಯಾ ಪಲಾವು. ಇವತ್ತು ರೊಟ್ಟಿ ಮಾಡ್ಕೊಂಡು ರೈಸು ಒಂದು ರೊಟ್ಟಿ ಕಟ್ತೀನಿ. ದಿನ ರೈಸ್ ಹಾಕಿ ಚಲೋ ಅಂತಾರೆ ಅಂತಂದರೆ ಇವತ್ತು ರೊಟ್ಟಿ ನಾಯಿ ನೋಡ್ತೀನಿ. ಚಪಾತಿ ಏನಾರ ಮಾಡ್ತೀನಿ. ಒಂದು 2-3 ದಿನ ರೈಸ್ ಇದು ರೊಟ್ಟಿ ಚಪಾತಿ ಕಟ್ಟಬೇಕು. ಒಂದಿನ ವಾರದ ಒಂದು 2 ಸಲ ರೈಸ್ ಕಟ್ಟಬೇಕ್ರಿ. ಅದೇ ಹೊಟ್ಟು ಮೊದಲು ನೆಟ್ಟು ಮೊದಲು ಅನ್ನಕ್ಕೇನು ಶಕ್ತಿ ಬರಲ್ಲ ಸ್ನೇಹಿತರೆ. ಬಿಸಿ ಬಿಸಿ ರೊಟ್ಟಿ ಪಲ್ಯ ಚಪಾತಿ ಸಜ್ಕ ಇಂಥ ಉಣ್ಬೇಕ್ರಿ. ಗೋಧಿ ಕೂಡ ಶಕ್ತಿ ಬರ್ತಾರೆ, ಅದಕ್ಕೆ ಆಗುತ್ತೆ ನೋಡಿ. ಲಟ್ಟಿಸ್ತಾರ ಅಂತ ಲಟ್ಸಕ್ಕ ಬರಲ್ಲ ನನಗೆ, ಬಡ್ದ ಮಾಡ್ತೀನಿ ನೋಡಿ. ಅವನಿಗೆ ಶ್ರಾವಣ ಜಾಕ್ ಆಗೈತ್ರಿ. ನಾನು ರೊಟ್ಟಿ ಮಾಡ್ತೇವೆ, ಜಾಕ ಮಾಡಿ ಕಟ್ಟೋದಾಕೈತ್ರಿ. ನೀವು ಇವತ್ತಿನ ಬರ್ರಿ ಮತ್ತೆ ಸಿಗ್ತೀನಿ. ಶ್ರಾವಣಿನ ಸ್ಕೂಲಿಗೆ ಕಳಿಸಿ, ಶ್ರಾವಣ ಸ್ಕೂಲಿಗೆ ಕಳಿಸಿ ನಮ್ಮ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ನೋಡಿ ಸ್ನೇಹಿತರೆ, ಆ್ಯಕ್ಚುಲಿ ಇವತ್ತು ಮಕರ ಸಂಕ್ರಾಂತಿ ಇರಬೇಕು, 14 ತಾರೀಕು. ಇವತ್ತು ನಮ್ಮ ಕಡೆ ಭೋಗಿ ಅಂತ ಭೋಗಿ ಹಬ್ಬ ಮಾಡ್ಯಾರ ನೋಡಿ. ರೊಟ್ಟಿ ಕೊಟ್ಟರೆ ನೋಡಿ ಸ್ನೇಹಿತರೆ. ಒಬ್ಬರು ಪುಂಡೆ ಪಲ್ಯ ಹೆಸರು ಕಾಳು ಐತಿ, ಒಬ್ಬರು ಬದ್ನಿಕಾಯಿ ಏನು ಮಾಡಿಕೊಟ್ರು ನೋಡಿ. ಭೋಗಿ ಹಬ್ಬ ಅಂತ ಕೊಡ್ತಾರೆ. ಈ ಥರ ರೊಟ್ಟಿ ಕೊಡ್ತಾರೆ ನೋಡಿ. ಒಂದೊಂದು ಕಡೆ ಮಾಡ್ತಾರೆ, ಒಂದೊಂದು ಕಡೆ ಮಾಡಲ್ಲ. ನಾವು ಮಾಡಲ್ಲ ಸ್ನೇಹಿತರೆ, ನಮ್ಮ ಓಣ್ಯಾಗ ಮಾಡ್ತಾರೆ. ಅವ್ರು ಕೊಟ್ಟಿದ್ದು ರೊಟ್ಟಿ ನೋಡಿ. ಭೋಗಿ ಮತ್ತು ಅವ್ರ ಮಂದಿ ಮನೆ ಎಲ್ಲ ಕೊಡ್ತಾರೆ. ಓಣ್ಯಾಗಂತೆ ನಮಗೂ ಕೊಡ್ತಾರೆ. ಅವ್ರು ಯಾರ ರಾಷ್ಟ್ರ ಮಂದಿ ಇರ್ತಲ್ಲ ಅವ್ರು ಮಾಡ್ತಾರೆ ಸ್ನೇಹಿತರೆ. ಅದು ಶಿವಾಜಿಯೇನ ದೇವ್ರು ಬರ್ತ ನೋಡಿ ಅವ್ರದ್ದು. ಆ ಮಂದಿ ಐತ್ರಿ ಮಾಡ್ತಾರೆ, ನಾವು ಮಾಡಲ್ಲ. ಮತ್ತು ನಾಳೆಗೆ ಸಂಕ್ರಾಂತಿ ಪುಟ್ಟಕ್ಕ ನಾವು ಎಲ್ಲಿಗಾರು ಹೋಗ್ಬೇಕು, ಮಕ್ಕಳು ಸಾಸು ಹುಟ್ಟಿ ಐತೆ ಅಂತ ಮಾಡೀವಿ. ನೋಡೋಣ್ರಿ, ಹೋಗೋದಾರ ನಿಮ್ಗೂ ಶೇರ್ ಮಾಡ್ತೀನಿ. ಸಂಜೆಕ ಪ್ಲ್ಯಾನ್ ಮಾಡ್ತೀವಿ. ಪುಟ್ಟಕ್ಕ ಇನ್ಯಾಗ ಅಂದು ಹೋದ್ಲು, ಹೋಗುಂಬಾರೆ ಕಾಕ ನಾಳೆ ಎಲ್ಲಿಗಾರ ಅಂತಂದಳ. ಆಯಿತು, ಹೋಗಿ ಬರ್ಬೇಕಂತ ಮಾಡೀವ್ರಿ. ನೋಡೋಣ್ರಿ ಬರ್ರಿ. ಶ್ರಾವಣ ಕುಮಾರನ ಸಾಲಿಗೆ ಹೋದ, ಎಲ್ಲ ಕ್ಲೀನ್ ಅದು ಗ್ಯಾಸ್ ಕಟ್ಟಿದ್ದು ವರ್ಷಿನಿ. ಇನ್ನಿದಿಟ್ಟು ಕಸ ಹುಡಬೇಕು. ಶ್ರಾವಣ ಅನ್ನ ಹಾಕೊಂಡು ಹೆಂಗೆ ಹೆಚ್ಚು ಮಾಡಿ ನೋಡ್ರಿ. ಇವೆಲ್ಲ ಮುಸ್ರಿ ಕಾಲೇ ಮಾಡೀನಿ ರೀ. ಅನ್ನ ಪಲ್ಯ ಬಳದು ಮಾಡಿಟ್ಟಿನಿ. ಇದಿಟ್ಟು ಎತ್ತಿಟ್ಟು ಸ್ವಚ್ಛ ಮಾಡಿ ಮಸ್ತ್ ಸಿಗ್ತೀನಿ ರೀ. ನೋಡಿ ಸ್ನೇಹಿತರೆ, ಎಲ್ಲ ಬಟ್ಟೆ ತೊಳೆದು ಹಾಕೀನಿ. ಎಲ್ಲ ಆಲ್ಮೋಸ್ಟ್ ಕೆಲಸ ಮುಗೀತು. ಎಲ್ಲ ಹಿಂದಿನ ಕ್ಲೀನ್ ಆಗೈತಿ. ನಂದು ಊಟ ಜಾಕ ಪೂಜೆ ಎಲ್ಲ ಕೆಲಸ ಆಗೈತೆ ರೀ. ಪಿಕೋ ಹಾಕೋಬೇಕು, ಪಿಕೋ ಹಾಕೋದು ಹಾಕ್ಬೇಕ್ರಿ. ಬಾಂಡೆನ ತಿಕ್ಕಿ ಸ್ವಲ್ಪ ಇದ್ದು ರೀ ಬಾಂಡೆ ಸ್ನೇಹಿತರೆ. ಎಣ್ಣೆ ಕ್ಯಾನ್ ಖಾಲಿ ಆಗಿತ್ತು ರೀ, ಎಣ್ಣೆ ಕ್ಯಾನ್ ತಿಕ್ಕಿನಿ. ಡಬ್ಬಾಕಿದೆ ಶ್ರಾವಣ ಕೇಳಿ ನೋಡಿ. ನೀರಿಲ್ಲ, ಹೋಗಿ ಒಂದು ಕುಡಿಯಾಕ ಒಂದು ಕೊಡ ನೀರು ತುಂಬ್ಕೊಂಬರ್ಬೇಕಂದೆ. ನೀರು ಕುಡಿದು ಮುಚ್ಚಲ್ಲ ಬಿಡಲ್ಲ ಶ್ರಾವಣ. ಭಾಳ ಕಿತ್ತಪ್ಪತ್ತಿದಲ್ಲ ರೀ. ಸಾಂಬಾರನ್ನ ಸ್ವಲ್ಪ ಇತ್ತು, ಸಣ್ಣ ಗಿಂಡಿ ಹಾಕಿ ತಿಕ್ಕಿದ್ದೀನಿ ರೀ. ಬರ್ರಿ, ಪುಟ್ಟಕ್ಕ ಬಂದೇ ನೋಡ್ರಿ ಇವತ್ತು ನಮ್ಮ ಮನೆಗೆ. ಇವತ್ತು ಯಾಕೋ ಹೊತ್ತೇ ಹೋಗ್ತಲ್ರಿ, ಬೇಸರು ಸುಸ್ತನಾಗೈತಿ. ಒಂದು ನಾನು ಸೀರೆ ಒಂದು ಬುಕ್ಕಿಂಗ್ ಬಂದವು ರೀ. ಬುಕ್ಕಿಂಗ್ ತೊಗೊಂಡಿನಿ. ಮತ್ತು ಆರ್ಡ್ರ್ ಹಾಕ್ಬೇಕ್ರಿ ಈ ಸೀರೆಗಳು. ಯಾಕಂದ್ರೆ ಅವು ಹೋಗ್ತಾವ್ರಿ, ಬುಕ್ಕಿಂಗ್ ಆಗ್ತಾವೆ. ಸ್ವಲ್ಪ ಆರ್ಡ್ರ್ ಹಾಕಿದ್ರೆ ಮತ್ತೆ ಹೆಲ್ಪ್ ಆಗುತ್ತೆ ರೀ. ಇವು ಬುಕ್ಕಿಂಗ್ ಆಗೋರಾಗ ಅವು ಬರ್ತಾವೆ. ಅವು ಎರಡೋ ಸೀರೆ ಪಿಕೋ ಹಾಕಿ ಮಿಷನ್ ಕಿತ್ತಿಡ್ಬೇಕಂತೀನಿ, ಆಗ್ತಾಯಿಲ್ಲ ನೋಡಿ. ಬರ್ರಿ, ಊಟ ಮಾಡ್ತೀನಿ. ಟೈಮ್ 11:30 ಆಗೈತಿ. ಶ್ರಾವಣ ಎಲ್ಲರೂ ಸಾಲಿಗೆ ಹೋಗ್ಯಾರ. ಇದೆಲ್ಲ ಅಡುಗೆ ಮನೆಯೂ ಕ್ಲೀನ್ ಮಾಡಿ ನೋಡಿರಿ. ನೀರು ಹಾಕಿ ತೊಳೆದೀನಿ ರೀ. ಅದು ಹಿಟ್ಟು ಚಿಳಿತೈತೆಲ್ಲ ಎಲ್ಲ ಕ್ಲೀನಿಂಗ್ ಆದ್ರೆ ಬೇಸ್ರಿ. ನಾವು ಊಟಿಲ್ಲ. ಇದು ಸಾಂಬಾರು ಕಾಶಿನಿ. ನಾ ಕರ್ಕಾಳಿ ಅಂತಿಲ್ಲ. ಅವಿ ಸಾರಿ ಮನೇಲಿ ಹಾಕಿವಂಗಿಲ್ಲ. ಹಾಕಿಕೊಟ್ಟು ಗಿಂಡೆ ಹಾಕೀನಿ ರೀ, ಕಾಸ್ಕೊತೀನಿ. ರೊಟ್ಟಿ ಹೆಸರು ಕಾಳು ಪಲ್ಯ ಸಾರು ಉಸು ಕಾಲೇ ಮಾಡಿ ಇಟ್ಟು ನೋಡಿ. ಎಲ್ಲ ಕ್ಲೀನಾಗಿ ನಮ್ಮ ಮನೆಗೆ ಕ್ಲೀನ್ ಆಗ್ಬೇಕ್ರಿ ನೋಡಿ. ಈ ಥರ ಎಲ್ಲ ಕ್ಲೀನಾಗೈತಿ.
ಮತ್ತು ಸಾಮಾನು ಎಲ್ಲ ತೆಗೆದಿರ್ತೀನಿ ಮತ್ತು ಒಳ್ಳೆ ಯಾವ್ದಾರ ಬರೋಣ ಇಡೋದು ಮತ್ತು ಹಂಗೆ ಆಗುತ್ತೆ ರೀ ಮನೆ ಎಲ್ಲ. ಬರ್ರಿ ಏನು ಹೊಲಿಯಾಕೆ ಮನಸ್ಸೇ ಆಗಲ್ಲ. ಟೈಲರಿಂಗ್ ಬಿಟ್ಟಿವಿ ಅಂದ್ರೆ ಒಳ್ಳೆ ಹೊಲಿದು ಅಜ್ಜಿ ಐತೆ ನೋಡಿ. ಈ ಥರ ಇಟ್ಟೈತೆ ನೋಡಿ ಎಲ್ಲ ಮನೆ ಕ್ಲೀನಾಗೈತೆ. ಕರೆಂಟ್ ಅದಾವು ಹೊಲಿಯಾಕೆ ಇವತ್ತು 2 ಪಿಕೋ ಹಾಕಿ ಕಟ್ ಮಾಡ್ಬೇಕಂತ ಏನಾಗುತ್ತೆ ನೋಡೋಣ್ರಿ. ಮತ್ತು ಸಿಗ್ತೀನಿ ರೀ ಊಟ ಗೀಟ ಮಾಡಿ. ನೋಡಿ ಸ್ನೇಹಿತರ ಟೈಮು 3 ಗಂಟೆ ಆಗೈತೆ. ಶ್ರವಣ್ ಕುಮಾರ ಸಾಲಿಂತ 1 ಗಂಟೆಗೆ ಬಂದಿಂದ ನಾನು ಹೋಗಿ ಕುಂತ್ಬಿಟ್ಟು ನೋಡಿ 12 ಗಂಟೆ 12:30 ಆಗೈತೆ ಮಾಡ್ತಾ ಆಚೆ ಕಡೆ ಹೋಗಿ ಕುಂತೀನಿ. ಕುಂತೇಕ್ ಇವಾಗ ಬಂದಿದ್ದು ಯಾಕೋ ಲಾಡ್ಗಳು ಹಾಕತ್ತಾವ. ಸುಸ್ತು ಭಾಳ ಆಗೈತಿ. ಬಂದು ಪಿಕೋ ಹಾಕ್ಬೇಕಂದೆ ಊಟ ಮಾಡ್ತೀನಿ ರೀ. ಅಲ್ಲಿ ಉಣ್ಬೇಕಾ ಮುಂಜಾನೆ 11:30 ಆಗೈತೆ ಉಣ್ಬೇಕಂದೆ ಉಣ್ಲಿಲ್ಲ ರೀ. ಹಂಗೆ ಹೋಗಿ ಸ್ವಲ್ಪ ಅನ್ನ ಪಲ್ಯ ತಿಂದಿದ್ದೆ ಮುಂಜಾನೆ ಜಾಕ ಮಾಡೋಣ. ಬಟ್ಟೆ ಮಂಡ್ಯ ಮಾಡಿ ರೊಟ್ಟಿ ಉಣ್ಬೇಕಂತ ಮಾಡಿದೆ ಮಾಡಲಿಲ್ಲ. ಇವಾಗ ಉಣ್ಬೇಕಂದ್ರೆ ಶ್ರಾವಣ ಬಜ್ಜಿ ಅನ್ನಕತ್ತ. ಆದ್ರೆ ತಗೋಪ್ಪ ತೊಗೊಂಬೋಗಂತೆ ಅಲ್ಲಿ ಅವ್ರು ತಂದಿದ್ರಿ ಬಜ್ಜಿ ಅಲ್ಲಿ ಕೊಟ್ಟಾರಿ. ಒಂದು ತಿಂದಾನ ಒಂದು ಯಾಕ್ರಿ 2-3 ಬಜ್ಜಿ ಕೊಟ್ಟಿಲ್ಲ ಹಚ್ಚಿಗ ಅವತ್ತು ತಿಂದಾನ. ಮತ್ತು ಒಳ್ಳೆ ಅವ್ರ ಮನೆಗೆ ಹೊಂಟಿದ್ದೀನಿ ರೀ. ಅದಕ್ಕೆ ಬೇಡಪ್ಪ ಅಂತ ಅಂಗಡಿಯಾಗ ಕೊಟ್ಟೀನಿ ರೀ. 40 ರೂಪಾಯಿ ಕೊಟ್ಟು ಕಳ್ಸೀನಿ. ತರಕ್ಕೆ ಹೋಗ್ಯಾನ ತರ್ತಾನೆ. ನಾ 1-2 ರೊಟ್ಟಿ ಹಚ್ಚೊಂದು ಉಂಡ್ರಂತ ವೇಟ್ ಮಾಡಾಕತ್ತೀನಿ. ಇನ್ನೂ ಬರ್ಲಾಗ್ಯಾನ್ರಿ ಅವ. ಏನು ತೊಗೊಂಬಂದು ಯಾರಿಗೆ ತಿಂದು ನೋಡಿ ಹೆಂಗದ ನೋಡಿ. ಬಜ್ಜಿ ತಂದಾನ ಇಟ್ಟಾನ ಬಿಚ್ಕೊಂಡು ಬಡಿಯಾಕತ್ತ ನೋಡಿ ಸ್ನೇಹಿತರೆ. ಹಂಗೆ ಕರಿಕಾಳಿ ಒದಿರ್ತಾನ. ಎಷ್ಟು ತಂದು 1 ಪ್ಲೇಟಾ? ಅಲ್ಲಿ ಹೋಗಿ ಅಕ್ಕೋರು ಫೋನ್ ಹಚ್ಚಿದ್ರು 4 ಪ್ಲೇಟ್ ಬಜ್ಜಿ ಕೊಡಂದಾನ ಸ್ನೇಹಿತರೆ. ಒಯ್ದ 40 ರೂಪಾಯಿದಾನ 4 ಪ್ಲೇಟ್ ಬಜ್ಜಿ ಹೆಂಗೆ ಬರ್ತಾವೆ? 2 ಪ್ಲೇಟ್ ನಾನು ನೋಡಿ. ಅವ್ರಿಗೊಂದು ಪ್ಲೇಟ್ ಕೊಟ್ಟ ನಮ್ಗೊಂದು ಪ್ಲೇಟ್ ತೊಗೊಂಬಂದ ಮನೆಗೆ. ಅವರು ಕೊಟ್ಟಿದ್ರು ರೊಕ್ಕ ಹೆಚ್ಚು ಕಡೆ ಒಬ್ಬರು ಅಮ್ಮಾರು. ಬರ್ರಿ ಊಟ ಮಾಡ್ತೀನಿ ರೀ. ನೀವು ತಿಂತೀನಿ ಹಾಕು ಒಂದು ಕೊಡ್ತೀವಿ. ಒಂದೇ ಕೊಡು ಸಾಕು. ನೋಡಿ ಸ್ನೇಹಿತರೆ ಶ್ರಾವಣಿನೂ ಸ್ಕೂಲಿಂದ ಬಂದು ಭೋಗಿ ಹಬ್ಬ ಅಂದ್ರೆ ಏನಂತ ಕೇಳಾಕತ್ತಾಳ ಸ್ನೇಹಿತರೆ. ನಮಗೆ ಏನು ಭೋಗಿ ಹಬ್ಬ ಅಂದ್ರೆ ಈ ಸಲ ಸಂಕ್ರಮಣ ಹಬ್ಬ ರೀ. ಶಾವಿಗೆ ಪಾಯಸ ಮಾಡಿ ಉಣ್ಬೇಕಂತ ನೋಡಿ. ನಾಳೆ ಮಾಡೋಂತವ ಶಾವಿಗೆ ಪಾಯಸ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಯೂಟ್ಯೂಬ್ ಫ್ಯಾಮಿಲಿ. ಯಾರ್ಯಾರೆಲ್ಲ ಸಂಕ್ರಾಂತಿ ಹಬ್ಬ ಆಚರಿಸ್ತೀರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ರಿ. ನಮ್ಮ ಮಮ್ಮಿಗೆಲ್ಲ ತಿಳಿಸ್ರಿ. ನಾವು ಯಾವ ಹಬ್ಬ ಆಚರಿಸ್ತೀವಿ? ನಾವು ಸಂಕ್ರಾಂತಿ ಹಬ್ಬ, ನಾವು ಎಳ್ಳಾಮಾಸಿ ಹಬ್ಬ ಆಚರಿಸ್ತೀವಿ. ಇವರು ಹಿಂದಿ ಲಮಾನಿ ಮಂದಿ ಆಚರಿಸ್ತಾರೆ. ಎಲ್ಲ ಆಚರಿಸ್ತಾರ. ಒಂದು ದಿವ್ಸ ಮಂದಿ ಹಂಗು ಹಿಂಗು ಮಾಡ್ತಾರ. ನಾವೇನು ಆಚರಿಸಲ್ಲ. ಆದ್ರೆ ಈ ಸಂಕ್ರಮಣಕ್ಕೆ ಸಿಹಿ ಉಣ್ಣೋದಂದ್ರ ಪಾಯಸ ಉಣ್ಣೋದು ಬಂದದ್ರಿ. ಪಾಯಸ ಅದಕ್ಕೆ ನಾವು ಶಾವಿಗೆ ಪಾಯಸ. ಯಾವ ಪಾಯಸ ಬಂದೈತಿ ಅಂದ್ರೆ ಯಾವ ಪಾಯಸ ಗೊತ್ತಿಲ್ಲ. ಒಟ್ಟು ಪಾಯಸ ಉಣ್ಣೋದು ಬಾ ಅಂತಂದ್ರು. ಬೋಗಿ ಅಂದ್ರೆ 5 ಪಲ್ಯ ರೊಟ್ಟಿ ಮತ್ತು ಮೆಂತ್ಯ ಪಲ್ಯ ಗಜ್ರಿ ಎಲ್ಲ ಹಾಕಿ ಕೊಡ್ತಾರ ಬೋಗಿ ಊಟ ಅಂತೇಳಿ. ಅದು ಉಣ್ಣೋದು ನೋಡು. ಉಂತ್ಯ ರೊಟ್ಟಿ ಪಲ್ಯ ಮಾಡ ನಾಳೆ ಪಾಯಸ ಮಾಡೋದು ತಗೋ. ಬೋಗಿ ಅಂದ್ರೆ ಏನಂತ ಹೇಳಿ ರುಚಿ ಮಗು ಮಾತಾಡಿದ್ರೆ ಬೋಗಿ ಅಂದ್ರೆ ಏನಂಟಿ ಅಂತ ಕೇಳಿಲ್ಲ. ಏನು ಹೇಳು? ರೊಟ್ಟಿ ಪಲ್ಯ ಗಜ್ರಿ ಸೌತೆಕಾಯಿ ಅನ್ಸ್ತಾರ. ಮತ್ತು ಇವತ್ತಿಂದ ಅರಿಶಿನ ಕುಂಕುಮ ಕೊಡ್ತಾರೆ. ಆದ್ರೆ ಒಂದೊಂದು ಕಡೆ ಸಂಕ್ರಾಂತಿ ಹಬ್ಬ ಭಾಳ ಜೋರು ಆಚರಿಸ್ತಾರೆ ಸ್ನೇಹಿತರೆ. ನಮ್ಮ ಕಡೆ ಇಲ್ಲ. ನಾವು ಹಿಂಗೆ ಮಾಡೋದು ನೋಡಿ. ನಾವು ಆಚರಿಸ್ತಿರನ್ನ ಅದು ಹಬ್ಬ ಮಾಡಿದ್ರೆ ತಾನೇ ನಾವು ವಿಡಿಯೋ ಮಾಡೋದು. ನಾವು ಆಚರಿಸಲ್ಲ. ಬರ್ರಿ ಪಿಕೋ ಹಾಕಬೇಕು. ಟೈಮು 6 ಗಂಟೆ ಆಯಿತು. ಶ್ರಾವಣಿ ಬಂದು ನಾಳೆಗೆ ಶುಟಿ ಅಂತ ಶ್ರಾವಣಿದು ಸುಳಕ್ರೆ. ನಾಳೆ ಎಲ್ಲರೂ ಹೋಗ್ಬೇಕ್ರಿ. ಸುಸ್ತು ನನಗೆ ಸುಸ್ತಾಗ್ಬಿಟ್ಟೈತೆ ನೋಡಿ. ಮುಂಜಾನೆ ಹೋಗ್ಬೇಕು ಅನ್ನೋದೈತಿ. ಈಗ ಸುಸ್ತಾಗಿ ಬಿಡಪ್ಪ ಅನಿಸ್ತೈತೆ. ನೋಡೋಣ್ರಿ ಲಂಗಕ್ಕೆ ಬೈದ್ರು ಲಂಗ ಎಲ್ಲ ಕಿತ್ತ ಲೇಟಿ. ನೀವು ಗಾಯವಸಿ ಲಂಗ ಎತ್ತಿಡ. ಇವತ್ತು ಏನು ಕೆಲಸ ನೋಡಿ ಸ್ನೇಹಿತರೆ. ಬರ್ರಿ 2 ಸೀರೆ ಪಿಕೋ ಹಾಕಿ ಮಾಡಿ ಮ್ಯಾಕೆಟ್ಟು ಪಿಕೋ ಮಿಷನ್ ಚೇಂಜ್ ಮಾಡಿ ಏನಿಲ್ಲ ರೀ ಸಾಂಬಾರು ಮಾಡ್ಬೇಕು ಸಂಜಿಕ. ನಾವು ರೊಟ್ಟಿ ಹೆಸರುಕಾಯಿ ಪಲ್ಯ ಬೋಗಿ ರೊಟ್ಟಿ ಹೆಸರುಕಾಯಿ ಪಲ್ಯ ಚಟ್ನಿ ಐತಿ ಮೊಸರು ಐತಿ ಮತ್ತೇನು ಬೇಕು ಮೆಂತ್ಯ ಪಲ್ಯ ಐತಿ ಗಜ್ರದ ನಮ್ಮ ಮನ್ಯಾಗೆಲ್ಲ ಐತಿ. ಇಷ್ಟೇ ಬೋಗಿ ಹಬ್ಬ. ಬರ್ರಿ ಮತ್ತೆ ಸಿಗ್ತೀನಿ. ಪುಟ್ಟಕ್ಕ ಬಂದ ಹೊಡಿ ಸೀರೆ ವಿಡಿಯೋ ಮಾಡ್ಬೇಕಂತೆ ಪುಟ್ಟಕ್ಕಂಗೆ ಕರ್ಸೀನಿ. ಸೀರೆ ಲೈಟ್ ಹೋಗ್ಕೊತೀನಿ. ಇವೊಬ್ಬ ಹೊಡಿ ಶಿವ ತಿನ್ಕೋತಿ ಇಲ್ಲೇ ಕೊಡ್ತ. ಪುಟ್ಟಕ್ಕ ಕೊಟ್ಟ ಯಾವಾಗ ನಾಳೆ ಹೋಗೋಣ ಬಾಗಲಕೋಟೆ. ಹೆಂಗೆ ಮಾಡೋದು ನೀ ಹೆಂಗಂತ ಬ್ಯಾಬಡೆ ಎಲ್ಲೋ ತೀರ ಸುಮ್ ತಿಂತ. ಹಾಂ ನೀ ಮಾರಿ ತಗೊಂಡು ಟವಲ್ಲ ವರ್ಷಗೋಗು.
ಸುದ್ದ ಆತೋಗನ್ನು ಆ ಪುಟಿ ಬಾಲ್ಕೋಟ್ಯಾಗ ಏನೈತಿ ಹೋಗುನೇ ಹ್ಯಾಂಗೆ ಮಾಡೋ ಪುಟಿ ದೀಪವ್ರು ಬರಲ್ಲ ಅಂತ ನಾವಿಬ್ರು ಹೋಗ್ಬೇಕು ನೋಡಿ ಆಗ ಬೈಲಲ್ಲ ದತ್ತರಿಗೆ ಹೊಂಟ್ರಂತವ್ರು ಅವ್ರ ಅತ್ತಿಯರು ಹೊಂಟಾರಂತ ಹೊಟ್ಟಿ ಮ್ಯಾಗ ಏನೋತ ಈಗ 6 ಗಂಟೆ ಆಗೈತೆ ಟೈಮ್ ಬಿಡು ಪುಟ್ಟಾಕೊಂಬಿಡು ಮತ್ತು ಸರ್ ನಿಮ್ಮ ಅಮ್ಮ ಕಾಪಿ ಮಾಡೋದು ಅಮ್ಮ ಚಹಾ ಮಾಡೋದು 2 ಥರ ಮಾಡಿ ಹಾಲು ಕಾಸೋದು ಅದು ಕಾಪಿ ಮಾಡಿ ಬ್ರೂ ಇಷ್ಟ ನಂಗೆ ಅದನ್ನ ಮಾಡ್ತೀಗ ನಾ ಕೊಡಲ್ಲ ಹಾಂ ನಾನು ನೀವು ಇದು ಪ್ಯಾಕೆಟ್ ತರ್ತೀರಿ ಅಂತ ನಾನು ಬ್ರೂ ನನಗೆ ಏಟ್ ಬೇಕು 1 ಗ್ಲಾಸ್ ಬೇಕು ತಲೆ ಹೊಡ್ಯಾಕತ್ತಿಲ್ಲವ ಹಾಕಿ ಕೊಡು ಹಾಕೋದು ಮಾರಿ ತಕೊಂಡಿ